ಅತ್ತೆ ಹೊಲದಿಂದ ಬರೋ ಗಂಟ ಮನೆ ಕೆಲಸನೆಲ್ಲ ಮುಗಿಸ್ಬಿಡ್ತೀನಿ. ಇನ್ನು ಅವ್ರು ಬಂದ ತಕ್ಷಣ ಅವ್ರಿಗೆ ಟೀ ಮಾಡಿ ಕೊಟ್ಬಿಟ್ಟು ಅಡುಗೆ ಏನು ಮಾಡೋಣ ಅಂತ ಕೇಳ್ಬಿಟ್ಟು ಅಡುಗೆ ಮಾಡಿ ಕೊಟ್ಬಿಡ್ತೀನಿ. ಯಾಕೋ ಅತ್ತೆ ಇತ್ತೀಚೆಗೆ ಹುಸಿ ಪಾಪ ಹೋಗಿಲ್ಲ. ಸುಮ್ಮನೆ ಏನು ಮಾತಾಡೋಕೆ ಹೋಗ್ಬಿಡೋದು, ಜಗಳಕ್ಕಲ್ಲ. ಸುಮ್ಮನೆ ನಾನು ಏನಕ್ಕೆ ಮಾತಾಡೋಣ, ಬೈದ್ರೆ ಬೈಕತ್ತಾರೆ ದೊಡ್ಡವ್ರು, ಇನ್ನೇನು ಮಾಡೋಕ್ಕಾಗಿಲ್ಲ. ಅವ್ವ ಅಕಸ್ಮಾತ್ ಅತ್ತೆ ಒಂದು ಮಾತಾಡಿ ನಾನೊಂದು ಮಾತಾಡಿ ಅದು ಜಗಳ ಆಗಿ ಆಮೇಲೆ ಮನೆಗೆ ಹೋಗಿ ಅವ್ವ ಬೇಜಾರು ಮಾಡ್ಕೊತಾಳೆ. ಅವ್ವ ಕಷ್ಟ ಸುಖ ಆಗಲಿ ಗಂಡನ ಮನೇಲಿ ಇರಬೇಕು, ಗಂಡನ ಮನೇಲಿ ಬಾಳಬೇಕು, ಬದುಕಬೇಕು ಅಂತ ಹೇಳ್ತಾಳೆ. ಆಮೇಲೆ ಆಡ್ಕೊತಾರೆ ಜನಗಳೆಲ್ಲ. ಯಾಕೆ ಬೇಕು ಸುಮ್ಮನೆ ಅವನಿಗೆ ಹೋಗಿ ಯಾಕೆ ಕಷ್ಟ ಕೊಡಬೇಕು? ಕಷ್ಟನ ಸುಖನೋ ಇಲ್ಲೇ ಬಾಡಿ ಇಲ್ಲೇ ಬದುಕ್ತೀನಿ, ಇನ್ನೇನು ಮಾಡೋಕ್ಕಾಗದು? ಮದುವೆ ಅನ್ಕ ಆಗ್ಬಿಟ್ಟಿವ್ನಿ, ಕಷ್ಟನ ಸುಖನೋ ಇಲ್ಲೇ ಸಾಯ್ಬೇಕು. ಸೀತಾ ಸೀತಾ ಹೊಲದಿಂದ ಇಷ್ಟು ಜಲ್ದಿ ಬಂದ್ಬಿಟ್ಟಿದ್ದಾರೆ. ಸಂಜೆ ಆಯ್ತು ತಾನೇ ಹೊಲದಿಂದ ಬರೋಕ್ಕೆ, ಇದೇನು ಇಷ್ಟು ಜಲ್ದಿ ಬಂದ್ಬಿಟ್ಟವ್ರಲ್ಲ. ವಾ ಏನೂ ಕಾಣಲ್ಲ, ಏನು ಸಮಾಚಾರ, ಏನಾಯ್ತು, ಯಾಕೆ ಇಷ್ಟು ಜಲ್ದಿಯಾ? ಬನ್ನಿ. ಅಲ್ಲ ಹೊಲಕ್ಕೆ ಹೋಗ್ಲಿಲ್ವಾ? ಹೊಲಕ್ಕೆ ಇಲ್ಲ ಹೋಗ್ಲಿಲ್ಲ. ಅಲ್ಲ ಹೊಲಕ್ಕೆ ಹೋಯ್ತೀನಿ ಅಂತ ಅಂದೈತಾನೆ, ಹೋಗ್ದಾನೆ ಏನು ಮಾಡ್ತಿದ್ದೀರಿ? ಅತ್ತೆ ಬೈಯಕ್ಕಿಲ್ವಾ? ಸಂಜೆ ಗಂಟೆ ಬರೀ ಕಳಿಸೋದ್ರಲ್ಲೇ ಇದೆಯಾ? ಹಂಗೇನೂ ಇಲ್ಲ. ಅತ್ತೆ ಹೊಲಪ್ಪ ಅಂತ ಹೇಳಿದ್ರಲ್ಲ, ನಾನು ಹೊಲಕ್ಕೆ ಹೋಗೋರು ಅನ್ಕೊಂಡೆ. ನೀವು ಹಂಗೆ ತಾನೇ ಹೇಳ್ಬಿಟ್ಟೋಗಿದ್ದು ಹೊಲ್ತಕ್ಕೆ ಹೋಗಿದ್ದು ಬರ್ತೀನಿ ಅಂತ. ಸರಿ ಕತೆ ಊಟ ಮಾಡಿರಾ? ಊಟ ಹಾಕೊಡೋಣ. ಬೇಡ ಬೇಡ, ಏನೋ ಕೇಳ್ತಿದ್ದಲ್ಲ ತಂದೀವ್ನಿ. ನಾನೇನು ಕೇಳ್ತಿದ್ದೆ? ನಾನೇನು ಕೇಳ್ದೆ? ನೀನೇ ಗ್ಯಾಪ್ ಮುನ್ಸ್ಕೋದು ಏನು ಕೇಳ್ದೆ ಅನ್ಬಿಟ್ಟು. ಅಯ್ಯೋ ಹೋಗಿ, ಅದೇ ಏನು ತಂದಿದ್ದೀರೋ ಕಾಣೆಯ. ದಿನ ಏನಾರು ಒಂದೊಂದು ಕೇಳ್ತಾ ಇರ್ತೀನಿ. ಆವತ್ತು ಮಾವಿನಕಾಯಿ ತಗೊಬನ್ನಿ ಅಂದೆ, ಅದ ಮಾವಿನಕಾಯಿ ತಂದಿದ್ದೀರಾ? ಮಾವಿನಕಾಯಿ ಎಲ್ಲ ಮತ್ತೆ ಇನ್ನೇನು ತಂದಿದ್ದೀರಿ? ಗೊತ್ತಿಲ್ಲ, ಹೋಗಿ ನೀವೇ ಹೇಳಿ. ಏನೋ ಕೆಲಸ ಅದೇ ಏಕೆ ಹೊಲ್ಕ್ ಹೋಗಿಲ್ಲ ಅಂದರೆ ಬನ್ನಿ ಮನೆ ಕಡೆ ಬನ್ನಿ. ಏನಾದ್ರು ತರನ ಮಜ್ಜಿಗೆ ಕೊಡ್ತೀರಾ? ನಾನೇ ಏನೋ ಮಾತಾಡ್ರೆ ನೀನೇ ಒಂದು ಮಾತಾಡ್ತಿದ್ಯಲ್ಲ, ಬೇಕೋ ಬೇಡವೋ ಹೇಳೀಗ. ಬೇಕು ಹೇಳಿ. ಹೋಗು, ನೀನು ಹಿಂಗಾಡಿದ್ರೆ ಯಾರು ಕೊಟ್ಟರು? ಪ್ರೀತಿಯಿಂದ ಕೇಳಬೇಕು, ಕೊಡಿ ಅಂತವ. ಸರಿ ಕಡಿ, ಏನು ತಂದಿದ್ದೀರಿ? ಸರಿ ತಾಳಿ ಬದಲು ಮಾಡ್ಬಿಟ್ಟು ಬರ್ತೀನಿ. ಅದು ಏನು ತಂದಿದ್ದೀರಿ ಕೊಡಿ. ಅದೇನು ಸುಮ್ಮನೆ ಆಟ ಆಡ್ಸಕ್ಕ ಇಲ್ಲ ನಿಜವಾಗ್ಲೂ ತಂದಿದ್ದೀರೋ? ನಾನು ಕೊಡಲ್ಲ ಕಣಪ್ಪ, ನಾನು ಕೊಡ್ಗಿಡಲ್ಲ. ಎಲ್ಲಿ ಕೊಂಟದ್ದು? ಈಗ ಕೊಡಿ. ಅದೇನು ತಂದಿದ್ದೀರಿ? ನಾನು ಕೊಡಕ್ಕಿಲ್ಲ ಬಿಡು, ನೀನು ಹೇಳೋಗಂಟು ನಾನು ಕೊಡಕ್ಕಿಲ್ಲ. ಅಲ್ಲ ಅದು ಏನು ತಂದಿದ್ದೀರಿ? ಹೋಗಿ, ನೀವಂತೂ ಬರೀ ಆಟ ಆಡಿಸ್ಬಿಟ್ಟೆ ಕೊಡ್ತಿದ್ದೀರಿ. ಕೇಳಿದ ತಕ್ಷಣ ಯಾವತ್ತೂ ಕೊಡೋಕೆ ಇಲ್ಲ ನೀವು. ಅದಕ್ಕೆ ಕಣಪ್ಪ ಭಾರಿ ಹೊಟ್ಟೆ ಉಡ್ಸ್ತಿದ್ದೀರಿ, ಆಸೆ ಉಡ್ಸ್ಬಿಡ್ತಿದ್ದೀರಿ. ಹತ್ತೊಂದಿನಿ ಇತ್ತೊಂದಿನಿ ಅಂತ ಕೇಳಕ್ಕೆ ಬಂದರೆ ಕೊಡೋಕ್ಕೂ ಇಲ್ಲ, ಏನೂ ಇಲ್ಲ. ಆಮೇಲೆ ಅದನ್ನ ಆಟ ಆಡಿಸಿ ಸಾಕು ಮಾಡಿ ಆಮೇಲೆ ತಗೊಂತಿದ್ದೀರಿ. ಹೋಗಿ ನಂಗೆ ಬೇಡಕತ್ತೆ ಕೆಲಸವೇ, ನಾನು ಹೋಯ್ತೀನಿ. ಸರಿ ಕತ್ ಹೋಗು, ಬ್ಯಾಡ್ದವ್ರು ಸಿಕ್ಕಿಲ್ಲ. ಬ್ಯಾಡ್ದವ್ರು ನಾನೇನು ಮಾಡೇನೆ? ಸರಿ ಬಿಡು ಬೇಡ. ಏನು ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು? ಕೊಡಿ. ಅದು ಏನು ತಂದಿದ್ದೀರಿ? ಸರಿ ಅದು ಏನು ತಂದಿದ್ದೀರಿ ಹೇಳಿ, ಬೇಕಾದ್ರೆ ಆಮೇಲೆ ಕೊಡಿರಂತೆ. ಅಲ್ಲ ಬರೀ ಈಸ್ಕೊಳ್ಳೋದೇ ನೋಡ್ತಾ ಇದ್ದೀನಿ, ನೀನೇನಾದ್ರು ಕೊಡು. ನಾನೇನು ಕೊಡೋಣ? ನಂತವೇನಿದ್ದದು? ನೀವು ತಂದು ಕೊಡಬೇಕು, ನಾನು ಇಸ್ಕೋಬೇಕು ಅಷ್ಟೇ. ನಂತವಿಲ್ಲ ಕಣಪ್ಪ ಏನುವೆ. ಹೋಗ್ಲಿ ಒಂದು ಮುತ್ನಾರು ಕೊಡು. ಹೋಗಿ, ನಿಮ್ಗೆ ಗೊತ್ತು ಗೊತ್ತಿಲ್ಲ, ಯಾವಾಗ ಯಾವಾಗ ಬಂದ್ಬಿಟ್ಟು ಏನೇನೋ ಕೇಳ್ತಿದ್ರಿ. ಇಲ್ಲ ಕಣಪ್ಪ, ಬೇಕಾರೆ ನೀವು ಕೊಟ್ಟರೆ ಕೊಡಿ, ಕೊಡ್ದಾರೆ ಇಲ್ಲ ಅಷ್ಟೇ. ನಾನೇನು ನಿಮ್ಮನ್ನೇನು ಜಾಸ್ತಿ ಕೇಳೋಕ್ಕಿಲ್ಲ. ಅಲ್ಲ ಎಲ್ಲಿಗೆ ಹೋಯ್ತೈತಿ? ಹಿಂಗೆ ನಿಂತ್ಕೋ ಈಗ. ಅಲ್ಲ ನೀನು ಸಂಜೆ ಗಂಟವ ಹೊಲಕ್ಕೆ ಹೋಯ್ತಿದ್ದೀರಲ್ಲ, ನನ್ನ ಜೊತೆ ಒಂದು ಗಳಿಗೂ ಇರಕ್ಕಿಲ್ಲ ಅಂತಿದ್ದಿ. ಇದ್ರೆ ಹಿಂಗೆ ನೋಡು. ಅಲ್ಲ ನೀವು ಏನೇನೋ ಬಂದು ಕೇಳಿದ್ರೆ ನಾನು ನಿಮ್ಮ ಜೊತೆಗೆ ಕುತ್ಕೊಂಡು ಮಾತ್ಕಿತ ಆಡ್ಕೊಂಡು ಟಿ ವಿ ನೋಡ್ಕೊಂಡು ಅಂತ ನಾನು ಹೇಳಿದ್ದು. ನೀವು ಹಿಂಗೆ ಆಡಿದ್ರೆ ಇಲ್ಲ ಕತ್ಬಿಡಿ, ಕೆಲಸ ಅದೇ ಔಸಿ ಪಾತ್ರೆವೇ ಬೆಳಗಬೇಕು, ಬಟ್ಟೆ ಒಗಿಬೇಕು, ಅತ್ತೆ ಬರೋ ಗಂಟೆ ಕೆಲಸ ಮುಗಿಸ್ಬೇಕು ಕತೆ. ಸರಿ ಅದೇ ಎಂತದಿದ್ದೀರಿ? ಕೊಡಂಗಿದ್ರೆ ಕೊಡಿ, ಇಲ್ಲಾಂದ್ರೆ ಸಿಕ್ಕಿಲ್ಲ. ಊಟ ಗಿಟ ಮಾಡ್ಕೊಂಡು ಹೊಲ್ಕ್ ಹೋಗಿ. ಪ್ರೇಮ ಬರಹ ಕೋಟಿ ತರಹ ಬರೆದರೆ ಮುಗಿಯದ ಹಾಡು ಇದು. ಪ್ರೇಮ ಬಲತು ಸಮಯ ಈ ಪ್ರೇಮ. ಹೋಗಿ, ನೀವು ಏನೇನೋ ಆಡು ಪಡೆಲ್ಲ ಹೇಳ್ಬಿಟ್ರು ಇಲ್ಲ ಇಸ್ಕೊಬಿಡ್ತಿದ್ದೀರಿ. ಸರಿ ಅದ್ಯಾಕೆ ಹೋಗ್ಲಿಲ್ಲ ನೀವು? ಹೋಯ್ತಿದ್ರಿ ತಾನೇ? ಹೋಗು, ಯಾವನ್ಗದದು ಓಡ್ಸೊಂಬತ್ಕಲ್ಲ ಸಂಜೆ ಗಂಟೆ ಹೊಲ 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 ಅಂತ. ಅದಕ್ಕೆ ತಾಳು ಇವತ್ತು ಹೋಗೋದು ಬೇಡ, ಏನು ಬೇಡ, ಇವತ್ತೊಂದು ದಿವಸ ಉಳ್ಕೊಳ್ಳೋದು ಅಂದ್ಬಿಟ್ಟು ಹಂಗೆ ಉಳ್ಕೊಂಡೆ. ಅಲ್ಲ ಹೊಲ್ಕ್ ಹೋಗಿಲ್ಲ ಅಂದ್ರೆ ಇಲ್ಲಿ ಗಂಟೆ ಏನು ಮಾಡ್ತಿದ್ರಿ ನೀವು? ಜಲ್ದಿ ಬರಬೇಕು ತಾನೇ. ಹೊಲ್ಕು ಹೋಗಿಲ್ಲ, ಇನ್ನೆಲ್ಲಿ ಏನು ಬೀದಿ ಸುತ್ತಕ್ಕೆ ಹೋಗಿದ್ರು ಕಣಯ್ಯ. ಅತ್ತೆ ಗೊತ್ತಾದ್ರೆ ಬೀದಿ ಸುತ್ತಕ್ಕೆ ಹೋಗಿದ್ರಿ ಅಂತ ಹೆಂಗೆ ಹೋಗಿತ್ತದೆ ಅಂದರೆ ಮುಟ್ಟು ನೋಡ್ಕೋಬೇಕು, ಹಂಗೆ ಸರಿಯಾಗಿ ಬಾರಿಸ್ತದೆ. ಆಮೇಲೆ ಏನಾರು ಮಾಡ್ಕೊಳ್ಳಿ ಉಗಿಸ್ಕೊಳ್ಳಿ, ನೀವು ತಾನೇ ಅತ್ತೆ ಕಡೆ ಉಗಿಸ್ಕೊಳ್ಳೋದು, ನನಗೇನಾಗಬೇಕು? ನಾನು ಹೇಳಿದ್ರೇನು ಕೇಳಿಲ್ಲ ನೀವು? ಸರಿ ಅತ್ತೆ ಎಷ್ಟೊತ್ತಿಗೆ ಬಂದರು, ಮಾವ ಎಷ್ಟೊತ್ತಿಗೆ ಬಂದರು? ಗೊತ್ತಾದದ ಏನೋ ಕಣೆ ಇವತ್ತು? ಇಲ್ಲ ಇಲ್ಲ, ಇವತ್ತು ಹೊಲದಲ್ಲಿ ಜಾಸ್ತಿ ಕೆಲಸ ಇದ್ದಿಲ್ಲ. ಮಾಮೂಲಿ ಹೊತ್ತಿಗೆ ಬರ್ತಾರೇನು, ಹಾಲು ಕರಿಬೇಕಲ್ಲ, ಒಂದು 5 ಗಂಟೆ ಅಷ್ಟೊತ್ತು ಬಂದಾರೇನೋ. ನೀವು ಬಟ್ಟೆ ತಂದು ಕೊಟ್ಟಲ್ಲ ಪುಟ್ಟಿಗೂ ತಿಮ್ಮನ್ಗೂ, ಓಸಿ ಚೆನ್ನಾಗಿಲ್ಲ, ಚೆನ್ನಾಗಿ ಕಾಣ್ತಿತ್ತು. ಅಲ್ಲ ಹೆಂಗೆ ತಂದಿದ್ದೀರಿ ನೋಡಿ ಅಳತೆಗೆ.
ಭಾರಿ ಚೆನ್ನಾಗಿ ತಂದಿದ್ದೀರಿ. ನಾನೇ ಒಂದ್ಸಲ ತರ್ಗಿರಕ್ಕೆ ಹೋದ್ರೆ ಏನಾದ್ರು ತಗೊಬಂದ್ರೆ ಏನಾದ್ರು ಅದ್ಗಟ್ಟಿರ್ಸಿರ್ತೀನಿ. ನೀವು ಅದು ಹೆಂಗೆ ತಂದ್ಬಿಟ್ರೆ ಕರೆಕ್ಟಾಗಿ ಏನು ದೊಗ್ಲ ಪಗ್ಲ ಏನೂ ಇಲ್ಲ, ಸರಿಯಾಗಿ ಕೂತ್ಕೊತವೆ. ಚೆನ್ನಾಗಿರೋ ತಂದಿದ್ದೀರಿ. ನನಗಂತೂ ಹೊಸಿ ಇಷ್ಟ ಆಗಲಿಲ್ಲ. ಪುಟ್ಟಿನಿ ತಿಮ್ಮನು ಭಾರಿ ಚೆನ್ನಾಗಿ ಕಾಣ್ತಿದ್ರು ಗೊತ್ತಾ. ಆಮೇಲೆ ಹೊಸಿ ಖುಷಿ ಆಗಲಿಲ್ಲ, ಹೊಸ ಬಟ್ಟೆ ತಗೊಟ್ಟಿದ್ದೀರಲ್ಲ ಅದಕ್ಕೆ ನನಗೂ ಬೇಜಾರಾಗಿತ್ತು. ಹೆಂಗೆ ಹಂಗೆ ಕಳಿಸೋದು ಇಷ್ಟು ದಿವಸದಿಂದ ಮನೆಗೆ ಬಂದವರಲ್ಲ ಅಂತ. ಅಲ್ಲ ಕೇಳುವೆ. ಏನು ಕೇಳಲಿಲ್ಲ. ಆಮೇಲೆ ಬೈಗಿಟ್ಬಿಟ್ಟರು ಅಂತ. ಅದು ಅಲ್ದನೇ ಮತ್ತೆ ಎಲ್ಲ ಬೇಜಾರಲ್ಲ ಇದೆಲ್ಲ ಯಾಕೆ ಬೇಕು. ಆಮೇಲೆ ಈಗಲೇ ಏನೇನೋ ಕಿತಾಪತಿ ಎಲ್ಲ ಮಾಡ್ಕೊಬಿಟ್ಟಿವ್ನಿ. ಆಮೇಲೆ ಅದನ್ನು ಕೇಳ್ಬಿಟ್ಟು ಯಾಕೆ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಹೆಂಗೋ ನೀವೇ ತಂದುಕೊಟ್ರಲ್ಲ, ನಾನು ಏನು ಅನ್ಕೊಂಡಿದ್ದೆ ಹಂಗೆ ತಂದುಕೊಟ್ರಿ. ಭಾರಿ ಖುಷಿ ಆಯ್ತು ಗೊತ್ತಾ. ಕಿವಿಡಮ್ಮನು ಬಂದಿತ್ತು, ಚೆನ್ನಾಗಿರೋ ತಂದವನೇ ಅಂತ ಅಂತಿದ್ರು. ಉಳಿಸ್ಕೊಳ್ವೆ ನಿಮ್ಮ ಮಗುನ್ನ. ಉಳ್ಕೊ ಅಂತ ಹೊಸಿಗೆ ಹೋಗೋರ್ನ ನಾನು ಅವ್ವ ಉಳ್ಕೊಳ್ಳಿಲ್ಲ. ಕೆಲಸ ಅದೇ. ಆಮೇಲೆ ಕಾವೇರಿನ ಒಬ್ಳನ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟಿತ್ತಲ್ಲ, ಅಪ್ಪ ಬರೋದು ಗೊತ್ತಾಯ್ತದೆ. ಅದಕ್ಕೆ ಅವ್ವ ಇಲ್ಲ ಹೋಯ್ತೀನಿ, ಬೇಡ ಇನ್ನೊಂದು ದಿವಸ ಯಾವತ್ತಾರು ಬರ್ತೀನಿ ಅಂತ ಅದೇ ಬರ್ತದೆ ರೀ. ಆಮೇಲೆ ಕೆಲ್ಸಕ್ಕೆ ಹೋಗ್ಕೊಬಿಟ್ಟಿತ್ತು. ಹೋಗ್ಬತ್ತರಕ್ಕೆ ಹೋಗ್ಬೇಕಲ್ಲ ಗುತ್ತಿಗೆಗಂತೆ. ಗುತ್ತಿಗೆಗಂದ್ರೆ ಟೈಮ್ ಗೇಮ್ ಇಲ್ವಲ್ಲ, ಹೆಂಗೆ ಬೇಕು ಹಂಗೆ ಒಪ್ಕೊಂಡು ಕೆಲಸ ಮುಗಿಸೋದು ನೋಡ್ತಾ ಇರ್ತಾರಲ್ಲ. ಅದಕ್ಕೆ ಗುತ್ತಿಗೆ ಹೋಗ್ಕೊಬಿಟ್ಟಿವ್ನಿ, ಜಲ್ದಿ ಹೋಗ್ಬೇಕು. ಇನ್ನೊಂದು ದಿವಸ ಬರ್ತೀನಿ ಕಣವ, ಇವ್ರನ್ನ ಕರ್ಕೋಗೋಕ್ಕೆ ಬಂದೀನಿ ಅಂತ ಅಂತಿತ್ತು. ಅದಕ್ಕೆ ಸರಿ ಕಣವ ಅಂದ್ಬಿಟ್ಟು ಅವ್ನಿಗೆ ಅನುಕೂಲ ಆಗಬೇಕಲ್ಲ. ನಾನೇನೋ ಉಳ್ಕೊಳ್ಕೊಂತೀನಿ ಮನೇಲಿವ್ನಿ ಅವ್ವ. ಅದಕ್ಕೆ ಸರಿ ಹೋಗು ಅಂತ ಅಂದೆ. ಇನ್ನೇನು ಮತ್ತೆ ಸಂದೆಗೆ ಏನು ಅಡ್ಗೆ ಮಾಡಾನೆ? ಚಿಕ್ಕಿ ಏನಾದ್ರು ತರದ? ಹೋಗಿ ಇವಾಗ ಶನಿವಾರ ತಾನೇ ಚಿಕನ್ ತಂದಿರಾ? ನನಗೇನು ಗೊತ್ತು, ನೀವು ಯಾವಾರನೆಲ್ಲ ನಾನು ಕೇಳಿದ್ರೆ. ಸರಿ ಕದ್ ಬನ್ನಿ, ಕೂತ್ಕೊಂಡು ಮಾತಾಡಿ. ಹಂಗೆ ನಿಂತಂಗೆ ಇದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ತಾಳು ಒಂದು ನಿಮಿಷ ಬರ್ತೀನಿ ತಾಳು. ಇವರು ಬದಲಾಗೋರೆ ಮೊದ್ಲಂಗಿಲ್ಲ, ಎಲ್ಲ ಚೆನ್ನಾಗೆಲ್ಲ ಮಾತಾಡ್ತಾರೆ, ಆಮೇಲೆ ಎಲ್ಲ ಮಾಡ್ತಾರೆ ಕಣಪ್ಪ. ನನಗಂತೂ ಅತ್ತೆ ಹಿಂಗೆ ಆಗ್ಬಿಟ್ರೆ ಇವ್ರು ಹಿಂಗೆ ಆಗ್ಬಿಟ್ರೆ ಬೇಜಾರಾಗ್ತದೆ ಅಂತ ಅನ್ಕೊಬಿಟ್ಟಿದೆ. ಸದ್ಯ ಇವರು ನಾನು ಅನ್ಕೊಂಡಿದ್ದೆಲ್ಲ ಚೆನ್ನಾಗಿ ಅವರೇ, ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಇರ್ತಾರೆ. ಒಂದೊಂದ್ಸಲಿ ಮಾತ್ರ ಹಂಗೆ ಕೋಪ ಮಾಡ್ಕೊಬಿಡ್ತಾರೆ, ಬೇಜಾರಾಗ್ತದೆ ನನಗೆ. ನಾನು ಯಾರ ಜೊತೆ ಮಾತಾಡೋಣ? ಯಾವಾಗ ನೋಡಿದ್ರೆ ನಾನು ಒಬ್ಬಳೇ ಇರ್ತೀನಿ ಮನೇಲಿ. ಇವರು ಹಿಂಗೆ ಹೇಳ್ರೆ ಅತ್ತೆನೂ ಹಿಂಗೆ ಹೇಳ್ರೆ ನಾನು ಎಲ್ಲಿಗೆ ಹೋಗೋಣ? ಅದಕ್ಕೆ ಬೇಜಾರಾಗ್ಬಿಡ್ತದೆ ಒಂದೊಂದ್ಸಲ ಸರಿ ಆಯ್ತದೆ. ಹೂವು ತಂದ್ರೆ ಕೊಡಿ ನಂಗೆ ಹೂವು ಅಂದರೆ ಭಾರಿ ಆಸೆ. ಅದಕ್ಕೆ ಅಲ್ವಾ ತಂದಿರೋದು, ತಗೋ. ನೀವೇ ಮುಡ್ಸ್ಕೊಡಿ. ಹೆಂಗಿರು ಹೂವು ತಂದಿದ್ದೀರಿ, ನಂಗೆ ಇಷ್ಟ ಅಂದ್ಬಿಟ್ಟು ನೀವು ಮುಡ್ಸ್ಕೊಟ್ಬಿಡಿ, ಇನ್ನೂ ಚೆನ್ನಾಗಿರ್ತದೆ. ಎಲ್ಲ ನನಗೆ ಕೆಲಸ ಹೇಳು. ಎಲ್ಲನೂ ನೀವು ಕೆಲಸನೇ ಅನ್ಕೊಳ್ಳಿ, ಮುಡ್ಸಿ ಸುಮ್ಮನೆ ನೀವು ಎಲ್ಲನೂ ಕೆಲಸ ಅನ್ಕೊಂಡೆ ಕೂತ್ಕೊತಿದ್ದೀರಿ. ಹೂ ಮಾಡ್ಕೊಂಡು ಹೆಂಗೆ ಕಾಣಿಸ್ತೇವನಿ ನಾನು? ಸಾಕತ್ತ ಕಾಣಿಸ್ತಿದಿ, ಮೊದಲೇ ಚೆನ್ನಾಗಿ ಕಾಣಿಸ್ತಿದೆ. ಹೂ ಮಾಡ್ಕೊಬಿಟ್ರೆ ಇನ್ನೂ ಲಕ್ಷಣವಾಗಿ ಕಾಣ್ತಿದ್ದಿ. ಅಲ್ಲ ನಿಜವಾಗ್ಲೂ ಹೇಳ್ತಿದ್ದೀರಾ ಇಲ್ಲ ಸುಮ್ಮನೆ ನನ್ನ ಕಿಂಡಲ್ ಮಾಡಕ್ಕಂಗೆ ಹೇಳ್ತಿದ್ದೀರಾ ನೀವು? ಸರಿ ಬಿಡಿ, ಸರಿ. ಅಲ್ಲ ಮಾತು ಸರಿ ಅಂತಿದ್ದಿಲ್ಲ, ಹಂಗಂದ್ರೇನು? ಅಯ್ಯೋ ನಿಮಗೆ ಗೊತ್ತಾಯ್ತಿಲ್ಲ, ಸುಮ್ಮನಿರಿ. ನೀವು ತಂದು ಕೊಟ್ಟರೆ ಖುಷಿಗೆ ಏನು ಬೇಕೋ ಕೇಳಿ ಅಡುಗೆ ಮಾಡ್ಕೊಡ್ತೀನಿ. ಏನು ಮಾಡ್ಕೊಟ್ಟಿ? ವಡೆ ಮಾಡ್ಕೊಟ್ಟಿಯಾ? ವಡೆ ಬೇಕಾ? ಸರಿ, ಯಾವ ವಡೆ ಬೇಕು? ಇವು ಮಾಡೋಣ, ಅಲಸಂದೆ ಕಾಳು ವಡೆನಾ? ಅವನೇ ಮಾಡು. ಕಳ್ಳೆಬೇಳೆ ವಡೆ ನಂಗೆ ಇಡ್ಸಕ್ಕಿಲ್ಲಕತ್ತೆ. ಸರಿ ಬಿಡಿ, ಅತ್ತೆ ಬರಲಿ, ಕೇಳ್ಬಿಟ್ಟು ಮಾಡ್ತೀನಿ. ಸಂಡೆ ಗಂಟ ಅವನ್ನೇ ಕೇಳಬೇಕು ಅಂತಿದ್ದಿಲ್ಲ, ಸಣ್ಣ ಪುಟ್ಟದ್ಕುವೆ ಏನು ಬುದ್ಧಿ ಇಲ್ವಾ? ಅವು ಏನು ಬೋಯಕ್ಕಿಲ್ಲಕತ್ತೆ. ಹೋಗು ವಡೆ ಗುನಿ ಹಾಕ್ಬಿಟ್ಟು ಅಚ್ಚಕಟಾಗಿ ಒಬ್ಬರಂತೆ ಬಿಸಿ ವಡೆ ಮಾಡು. ಟೀ ಕಾಯಿಸ್ಕೊಟ್ಟು ಕೊಡೋಕಾಯ್ತದೆ. ಈಗ ನಾವು ತಿನ್ನೋದ ಬಿಸಿ ವಡೆ ಮಾಡ್ಕೊಂಡು. ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ. ನೀವು ಕೇಳಿದ ತಕ್ಷಣ ವಡೆ ಇಲ್ಲದವು ಉನಿ ಹಾಕ್ಬೇಡ್ದ, ಕಾಳು ಉನಿ ಹಾಕ್ಬೇಡ್ದ, ಉನಿ ಬೇಡಬಾಬು. ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ. ಏನು ಹೋಟ್ಲ್ ಅನ್ಕೊಬಿಟ್ಟಿದ್ದೀರಾ? ಇದು ಮನೆ, ಅಲ್ಲಿ ರೆಡಿ ಆಗಿರ್ತದೆ, ಕೇಳೋ ತಕ್ಷಣ ಕೊಡ್ತಾರೆ. ಇಲ್ಲಿ ರೆಡಿ ಮಾಡಬೇಕು ಎಲ್ಲನೂ. ಸಂಜೆಗೆ ಮಾಡ್ತೀನಿ ರೀ. ಏನಾರು ಕೇಳೋ ತಕ್ಷಣ ಕೊಟ್ಟಿದೀಯಾ? ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.